1000 ವಿದ್ಯೆ ನನ್ನ ಹತ್ರ ಇದ್ರು ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಕೇಳ್ತ ನೋಡ್ರಿ, ಕೇಳಿ ಬಿಡ್ರಿ, ಒಂದ್ 2 ಡೈಲಾಗ್ ಹೇಳ್ತೀನಿ ನಿಮ್ಗ. ನಿಮ್ ಲೈಫ್ ಅಂದ್ರೆ ನಿಮ್ ಜನರೇಷನ್ ವರ್ಗು ಆದ್ರೂ ಆ ಒಂದ್ ಬಿಸ್ನೆಸ್ ಅಥವಾ ಆ ಒಂದ್ ಕೆಲ್ಸ ಇವತ್ ಬೇಡ ನಾಳೆ ಮಾಡೋಣ, ನಾಳೆ ಬೇಡ ನಾಳೆ ಮಾಡೋಣ, ನಾಳೆ ಅಂತಂದ್ರ ಆ ರೇಂಜಿಗೆ ಸಾಂಗ್ಗಳು ಬರ್ದಿಟ್ಟಿದನ್ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗ ಐತಿ. ಒನ್ ಆಫ್ ದ ಟಾಪ್ ಕಂಟೆಂಟ್ ಕ್ರಿಯೇಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಯಾಕೆ ಏನಿಟ್ ಸೈಲೆಂಟ್ ಅಥವಾ ಏನ್ ಮಾತಾಡತಾನ ಅಂತನಾತಿರೇನ? ಸೊ ಹಂಗಾಗಿ ಬಿಡ್ತಾವ್ರಿ ಜೀವನದಾಗ ನಾವ್ ಅನ್ಕೊಂಡಿದ್ದು ಒಂದ, ಅದಾಗೋದು ಒಂದ. ಸೊ ನಾವೇನೋ ಒಂದ್ ಅನ್ಕೊಂಡಿರ್ತೀವಿ, ಅದ್ ಇನ್ನೇನೋ ಒಂದ್ ಆದಾಗ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದ ಸೊ ಒಂದು ಅರ್ಥ ಆಗಂಗಿಲ್ಲ. ಸೊ ಯಾಕೆ ಇವತ್ ನಾ ಈ ಮಾತು ಹೇಳತ್ನು, ಬೇರೆ ಯಾವ್ದು ಕಂಟೆಂಟ್ ಅಲ್ಲ, ಬೇರೆ ಯಾವ್ದು ಅಲ್ಲ. ಸೊ ಕಂಟೆಂಟ್ ಅನ್ನೋದನ್ನ ಒಬ್ಬ ನಿನ್ನಲ್ಲಿರುವ ನಿನ್ನನ್ನ ನೀನ್ ಅರ್ಥ ಮಾಡ್ಕೊಂಡಾಗ ನೀನ್ ಅನ್ನೋದು ಅರ್ಥ ಆಕೈತೆ ಅನ್ನೋ ಸಲುವಾಗಿನ ಸೊ ನಾನ್ ಈ ಒಂದ್ ಮಾತು ಹೇಳಕ್ ಇವತ್ತ ಈ ಒಂದು ವಿಡಿಯೋ ಮಾಡತನ. ಯಾಕಂತಂದ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಂದು ಮನುಷ್ಯನಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕನ್ನೋ ಹಠ ಇರ್ತೈತಿ, ಛಲ ಇರ್ತೈತಿ, ಕಿಚ್ಚು ಇರ್ತೈತಿ, ಏನೋ ಒಂದ್ ಮಾಡ್ಬೇಕನ್ನೋದು ಇರ್ತೈತಿ. ಬಟ್ ಅದ್ ಏನೋ ಒಂದ್ ಮಾಡ್ಬೇಕನ್ನೋದು ಇರ್ತೈತಲ್ಲ, ಅದು ಬಂದಾಗನ ಮಾಡ್ಬೇಕಂತಾರ. ಸೊ ಆಕ್ಷನ್ ಅನ್ನು ತಗೊಳ್ಳಿಲ್ಲ ಅಂತಂದ್ರ ಜೀವನದಾಗ ಏನೂ ಆಗಂಗಿಲ್ಲ ಅನ್ನೋದನ್ನ ಇವತ್ತಿನ ಒಂದು ಈ ವಿಡಿಯೋದಾಗ ಇರ್ತೈತಿ. ಈ ವಿಡಿಯೋ ಏನೈತಲ್ಲ ತಬ್ದ ಮಿಸ್ ಮಾಡ್ದ ನೋಡ್ರಿ. ಯಾಕಂತಂದ್ರ ಸೊ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಲೈಫ್ ಲೆಸನ್ ಅನ್ನೋದು ಏನ್ ಇರ್ತೈತಿಲ್ಲ, ಸೊ ಅದು ಹಿಂಗ್ ರಫ್ ಅಂತ ಹಿಂಗ್ ಬಂದು ದಾಟಿ ಹೋಗಿರ್ತೈತಿ. ಸೊ ಅದ ರಫ್ ಅಂತ ಹಿಂಗ್ ದಾಟಿ ಹೋಗೋದ್ರೊಳಗೆ ನಾವು ಅದ್ರ ಜೊತೆ ಹೆಂಗ್ ದಾಟಿ ಹೋಗ್ಬೇಕು ಅನ್ನೋದನ್ನ ಸೊ ಈ ಒಂದು ವಿಡಿಯೋದಾಗ ಹೇಳತ್ತೇನೆ. ಆದಷ್ಟು ತಬ್ದ ಈ ಒಂದು ವಿಡಿಯೋ ನೋಡ್ರಿ. ಯಾಕಪ್ಪ ಈ ಮಾತನ್ನ ನಾನು ಯಾವತ್ತು ನೋಡ್ರಿ ಅಂತ ಹೇಳಿರಂಗಿಲ್ಲ. ಸೊ ಈ ಒಂದು ವಿಡಿಯೋದಾಗ ಹೇಳತ್ತನ, ಅದು ಕೆಲವೊಂದು ರಿಯಲ್ ಇನ್ಸಿಡೆಂಟ್ ಜೊತೆ ಹೇಳತ್ತನ. ಸೊ ಅರ್ಥ ಮಾಡ್ಕೊಡ್ರಿ, ಯಾಕಂತಂದ್ರ ತಪ್ಪದ ಈ ವಿಡಿಯೋ ನೋಡ್ರಿ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋದ ಸೊ ಈ ಒಂದು ಕಂಟೆಂಟ್ ಮಾಡೋದ ಈ ಒಂದು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರ, ಸೊ ನಾವು ಜೀವನದಾಗ ಏನೋ ಒಂದ್ ಆಗ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಆಸೆಗಳಿರ್ತಾವ. ನಂದ ತಗೊಳ್ರಿ, ಇವಾಗ ನಾನು ಇವತ್ತಿಗೆ ನೋಡಿದ್ದೇನೆ ಅಂತಂದ್ರೆ, ಸೊ ಈಗ ಒಂದ್ 2 ದಿವಸಗಳ ಹಿಂದೆ ಮೇ 31 ತಾರೀಕು ನಾನು ನೋಡಿದಾಗ ಸೊ ನನಗ ಹೆಂಗಾಗಿ ಬಿಡ್ತಪ್ಪ ಅಂತಂದ್ರ ಅದನ್ನ ನೋಡೇನೆ ನಾನು ಇವತ್ತು ಆಕ್ಚುಲಿ ಅಂತಂದ್ರೆ ಈ ಕಂಟೆಂಟ್ ಮಾಡಕನ ರೀಸನ್ ಅನ್ನ ಸೊ ನಿನ್ನೆ ಆ ಒಂದು ಸೋಷಿಯಲ್ ಮೀಡಿಯಾದ ಒಂದು ಬ್ಯಾಕ್ ಅಂದ್ರೆ ಒಂದು ಹಿಂದ್ಗಡೆ ಹೋಗಿ ನೋಡಿ ಬಂದಾಗ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದೆ, ಏನ್ ಮಾಡಿದ್ದೆ, ಸೊ ಏನ್ ಅನ್ಕೊಂಡ್ ಮಾಡಿದ್ನಿ, ಇವಾಗ ಎಲ್ಲಿ ಬಂದಿತ್ತೈತಿ, ಸೊ ಅದ್ರ ಬಗ್ಗೆ ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ. ಯಾಕಂತಂದ್ರೆ ನಾನು ಮೇ 31ನೇ ತಾರೀಕಿಗೆ ಸೊ 2021ರಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಕಂಟೆಂಟ್ ಅನ್ನೋದು ವಿಡಿಯೋ ಅನ್ನೋದು ಅಲ್ಲಿಗೆ ಅಪ್ಲೋಡ್ ಮಾಡಿರ್ಲಿಲ್ಲ, ಅದಕ್ಕಿಂತ ಅದಾದ ನಂತರ ಮಾಡಿದ್ದೇನೆ. ಬಟ್ ಯೂಟ್ಯೂಬ್ ವಿಡಿಯೋ ಅಕೌಂಟ್ ಸ್ಟಾರ್ಟ್ ಮಾಡಿದ್ದಂದ್ರೆ ಅವತ್ತು. ಯಾಕಂತಂದ್ರೆ ಅವತ್ತಿಂದ ನಾನು ವಿಡಿಯೋನ ಮಾಡ್ಬೇಕು, ಸೊ ವಿಡಿಯೋ ಒಂದು ಕಂಟಿನ್ಯೂಸ್ ಕೊಡ್ಬೇಕಾಗಿ ಅಂತ ಅನ್ಕೊಂಡ್ ಪ್ರಯತ್ನ ಪಟ್ಟಿದ್ದಂತಂದ್ರೆ ಅವತ್ತನ ಫಸ್ಟ್. ಸೊ ಅದಾದ ನಂತರ ಕೆಲವೊಂದು 1 ತಿಂಗಳು 2 ತಿಂಗಳು ಲೇಟ್ ಆಯ್ತು. ಅದಾದ ನಂತರ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ನಿ. ಸೊ ಇವಾಗ ನನಗೆ ಹೆಂಗ ಅನ್ಸತ್ತಿತ್ತಂದ್ರ, ಸೊ ಎಲ್ಲೋ 1 ವರ್ಷ 2 ವರ್ಷದಾಗ ಬಂದವರೆಲ್ಲ ಕಂಟೆಂಟ್ ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವ್ರು ಇವತ್ತ ಸೊ ಎಲ್ಲೋ ಹೋಗಿದಾರ ಅಥವಾ ಏನೋ ಒಂದು ಅಚೀವ್ ಮಾಡಿದಾರ. ಸೊ ಜೀವನದಾಗ ಏನೋ ಒಂದು ಮಾಡಿದಾರ. ಸೊ ನನಗೀಗ ಏನ್ ಅನ್ಸತ್ತೈತಪ್ಪ ಅಂತಂದ್ರ, ನಾನು ಏನ್ ಅನ್ಕೊಂಡ 2021ರಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅದ್ರ ಇನ್ನೂ ಅರ್ಧದಾಗಿನ 1% ಸೊ ಅಂದ್ರ ಸೊ ಪರ್ಸೆಂಟೇಜ್ ಅಲ್ಲಿ ಹೇಳ್ತಾನಂತಂದ್ರ ನಾ ಇನ್ನೂ ಅಷ್ಟು ರೀಚ್ ಆಗಿಲ್ಲ. ಯಾಕೆ? ಸೊ ಪ್ರತಿಯೊಬ್ಬರಲ್ಲೂ ಅದ್ರಲ್ಲಿ ನನ್ನಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಅಥವಾ ಜನರಲ್ ಆಗಿ ಸೊ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ಈ ಒಂದು ವಿಡಿಯೋದಾಗ ಹೇಳ್ತಾನೆ. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡಿದವನ ನಾನು ಇವತ್ತಿಗೆ ಎಲ್ಲಿಗಾದ್ರೂ ಇನ್ನೂ ಪರ್ಸೆಂಟೇಜ್ ಅಲ್ಲಿ ರೀಚ್ ಆಗಿಲ್ಲ, ಜನಗಳಿಗೆ ರೀಚ್ ಆಗಿಲ್ಲ, ಅಥವಾ ಸೊ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಸೊ ಲೈಕ್ಸು ವ್ಯೂಸು. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ನಾನು ಇನ್ನೂ ಅಷ್ಟೊಂದು ಜನಗಳಿಗೆ ರೀಚ್ ಆಗಿಲ್ಲ ಅನ್ನೋದಕ್ಕೆ ಮೇನ್ ಕಾರಣ ಏನ್ ಅನ್ನೋದು ಇವಾಗ ಹೇಳ್ತಾನೆ ಕೇಳ್ರಿ. ಸೊ ರೀಚ್ ಆಗಿಲ್ಲ, ರೀಚ್ ಮಾಡಕ್ಕೆ ಆಗಿಲ್ಲ ಅಂತ ಅನ್ನೋದಕ್ಕಿಂತ ಸೊ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಅನ್ನೋದು ಏನೈತಲ್ಲ, ಇದು ಜೀವನದಾಗ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತೈತೆ ಅಂತ ಸೊ ನಾವು ವಿಡಿಯೋದಾಗ ಏನ್ ನೋಡ್ತೀವಲ್ಲ ಇದು ಬಾಳ ಅಂದ್ರೆ ಬಾಳ. ಸೊ ಆಕ್ಚುಲಿ ನೀವು ಹೇಳ್ತಾನಂತಂದ್ರ ಮೋಟಿವೇಶನ್ ಏನೂ ಅಲ್ರಿ. ಮೋಟಿವೇಶನ್ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಒಬ್ಬ ವ್ಯಕ್ತಿಗೆ. ಸೊ ಮೋಟಿವೇಶನ್ ಅಂತಂದ್ರೆ ನಂದ ತಗೊಳ್ರಿ. ಸೊ ನಂದೀಗ ಕಳೆದ ಏನ ದಿನಗಳದಾವಲ್ಲ ಅದ್ರೊಳಗೆ ಎಲ್ಲ ನೋಡ್ಕೊಂಬರ್ರಿ ನೀವು. ಸೊ ಮೋಟಿವೇಶನ್ ಬಂದಾಗ ಒಂದು ವಿಡಿಯೋ ಮಾಡಿರ್ತೀನಿ ನಾನು, ಅಥವಾ ಮೋಟಿವೇಶನ್ ಆದಾಗ ಒಂದ್ 2 ದಿವಸ ಒಳಗೆ ಹಿಂಗ್ ಮಾಡಬೇಕಾ ಅಂತಂದ ಮಾಡಿರ್ತೇನೆ. ಬಟ್ ಮೋಟಿವೇಶನ್ ಅನ್ನೋದ ಸಾಂಗ್ದಾಗ ಮೋಟಿವೇಶನ್ ತಗೊಂಡಿನಿ ಇಟ್ಕೋ ಅಂತಾರಲ್ಲ, ಸೊ ಹಂಗಾಗಿರ್ತಾವ. ಮೋಟಿವೇಶನ್ ಅನ್ನೋದು ಹಿಂಗ್ ಅನ್ನೋದ್ರಾಗ ಅವತ್ ಬಂದಿರ್ತೈತಿ, ಹಿಂಗ್ ಅನ್ನೋದ್ರಾಗ ದಾಟ ಹೋಗಿರ್ತೈತಿ. ಮೋಟಿವೇಶನ್ ಇಸ್ ನಾಟ್ ಇಂಪಾರ್ಟೆಂಟ್.
ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾಕಂತಂದ್ರ ಕಂಟಿನ್ಯೂಸ್ ಆಗಿ ನಾನ್ ಮೋಟಿವೇಶನ್ ಬಂದಾಗ ಮಾಡ್ಕೊತ ಬಂದನ. ಆಕ್ಚುಲಿ ಮೋಟಿವೇಶನ್ ಆಗೋದು ಅವತ್ತೊಂದು ವಿಡಿಯೋ ಮಾಡೋದು, ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬಿಡೋದು. ಸೊ ಜೀವನದಾಗ ಇಲ್ಲಿವರೆಗೂ ಆದ್ರೂ ಇನ್ನೂ ರೀಚ್ ಆಗಿಲ್ಲ. 5 ವರ್ಷ ಆತ್ ನಾನು ಯೂಟ್ಯೂಬ್ ಮಾಡಕತ್ತೆ. ಸೊ ಬಟ್ ಇನ್ನ ರೀಚ್ ಆಗಿಲ್ಲ. ಯಾಕ? ನನ್ನಲ್ಲಿರೋ ಕೆಲವೊಂದು ಮಿಸ್ಟೇಕ. ಸೊ ಜನಗಳನ್ನು ಯಾಕಂತಂದ್ರೆ ನಾನು ಕನ್ಸಿಸ್ಟೆಂಟ್ ಆಗಿ ನನ್ನಲ್ಲಿರುವ ಕಂಟೆಂಟ್ ಏನು, ನಾನು ಏನ್ ಜನಗಳಿಗೆ ಕೊಡ್ತಾ ಇದ್ದೀನಿ, ಏನ್ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನೋಡಿದ್ರನೆ ಜನಗಳು ನೋಡ್ತಾರ. ನಾನೇ ಇವಾಗ ಅದು ಹೆಂಗಾಗ್ಬಿಡತೈತೆ ಅಂದ್ರೆ ಜೀವನದಾಗ, ಸೊ ಬರೀ ಸ್ಕ್ರೋಲ್ 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 ರೀಲ್ಸ್, ಟೈಮ್ ವೇಸ್ಟ್, ಕನ್ಸಿಸ್ಟೆಂಟ್ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂತಂದ್ರ ನಾವ್ ಇನ್ನೂ 5 ವರ್ಷ ಆದ್ರೂ ಏನೂ ಮಾಡಕ್ಕಾಗಂಗಿಲ್ಲ. ಸೊ ಅದಕ್ಕಾಗಿನ ನನಗ ಆದಂತದ ನೀವ್ ಯಾರು ಮಾಡಕ್ ಹೋಗ್ರಿ. ಏನೊಂದ್ ಅನ್ಕೊಂಡ್ ಮಾಡಿರ್ತಿರ್ತಿರಲ್ಲ ಅದನ್ನ ಮಾಡ್ರಿ. ಸೊ ಇದಕ್ಕೆಲ್ಲಾನು ರೀಸನ್ ಕೊಡಕತ್ತಂದ್ರ 1000 ರೀಸನ್ ಸಿಗತಾವ. ಈಗ ನನಗ ಆ ಟೈಮ್ದಾಗ ರೀಸನ್ ಸಿಕ್ತಿದ್ದು. ಸೊ ಇವತ್ತು ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೆ ಏನ, ಬೇಡ ಇವತ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಮಾಡೋಣಲ್ಲ, ಇನ್ನೂ ಟೈಮ್ ಐತಿ. ಯಾಕ? ಅವಾಗ ಅಷ್ಟು ಟೈಮ್ ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಡಿಸಿಪ್ಲಿನ್. ಸೊ ನಾನ್ ಬೇರೆ ಒಂದು ಕೆಲಸ ಮಾಡ್ತಿದ್ನಿ, ಅಥವಾ ನಾನು ಬೇರೆ ಕಡೆ ಒಂದು ಇನ್ಕಮ್ ಬರ್ತಾ ಇತ್ತು ಮಾಡ್ತಾ ಇದ್ನಿ, ಇಲ್ಲಂತಲ್ಲ. ಬಟ್ ಇವಾಗ ನೋಡಿದ್ರೆ ಅದನ್ನ ಹೆಂಗ್ ಅನ್ಸತೈತಿ, ಸೊ ಅಷ್ಟಕ್ಕನ್ನ ನಾನು ಅವಾಗ ಸೀಮಿತ ಆಗ್ಬಾರ್ದಿತ್ತಲ್ಲ, ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಮಾಡ್ಬೇಕಿತ್ತು. ಸೊ ಅವಾಗನ ಅಷ್ಟೋ ಎಷ್ಟೋ ಅಂತಂದ್ರು ಎಷ್ಟೋ ಜನಗಳನ್ನ ನೋಡ್ತಿದ್ರು, ರೀಚ್ ಅವಾಗ ಫುಲ್ ಒಂದ್ ಸ್ವಲ್ಪ ವ್ಯೂಸ್ ಆಗ್ಲಿ, ಸಬ್ಸ್ಕ್ರೈಬರ್ಸ್ ಆಗ್ಲಿ ಜಲ್ದಿ ಇನ್ಕ್ರೀಸ್ ಆಗೋದು, ನೋಡೋ ಸಂಖ್ಯೆನೂ ಜಾಸ್ತಿ ಇತ್ತು. ಸೊ ಆ ಟೈಮಲ್ಲಿ ನಾನು ಕನ್ಸಿಸ್ಟೆಂಟ್ ಆಗಿ ಕೊಡ್ಲಿಲ್ಲ. ಸೊ ಏನೊಂದು ಕಂಟೆಂಟ್ ಕೊಡ್ಬೇಕು ಅನ್ಕೊಂಡಿರ್ತೀನಿ ಅದನ್ನ ಮಾಡ್ಲಿಲ್ಲ. ಸೊ ನನಗೆ ಇವತ್ ಅನ್ಸಾದೈತಿ, ನಾನು ಅವತ್ತಿಂದ ಮಾಡ್ಕೋತ ಬಂದಿದ್ನಿ ಅಂದ್ರೆ ಇವತ್ತು ಒನ್ ಆಫ್ ದ ಟಾಪ್ ಕಂಟೆಂಟ್ ಕ್ರಿಯೇಟರ್ ಆಗ್ಲಿಲ್ಲ ಅಂದ್ರು ಟಾಪ್ ಅಲ್ಲೋ ಕಂಟೆಂಟ್ ಕ್ರಿಯೇಟರ್ ನಾನು ಇರ್ತಿದ್ನಿ ಅಂತ ಇವಾಗ ಅನ್ಸಾದೈತಿ. ಸೊ ಬಟ್ ನಾನು ಈಗ 5 ವರ್ಷ ಆದ್ ನನ್ ನೋಡಿದ್ರೆ ನಾನು ಏನ್ ಅದ್ರ ಬಗ್ಗೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ತಿಳ್ಕೊಳ್ಳಿಲ್ಲ. ಅಪ್ಡೇಟ್ಸ್ ಏನೇನ್ ಬರ್ತಾವ, ಸೊ AI ಹೆಂಗ್ ಯೂಸ್ ಮಾಡ್ಕೋಬೇಕು, ಅಥವಾ ಸೊ ಜನರಲ್ ಆಗಿ ಏನೋ ಒಂದ್ ಬರ್ತೈತೆ ಅಂದ್ರೆ ಅಪ್ಡೇಟ್ ಆಗ್ಬೇಕಿತ್ತು, ಅಪ್ಡೇಟ್ ಆಗ್ಲಿಲ್ಲ. ಸೊ ಹಿಂಗೆಲ್ಲ ಆದಾಗ ಏನಾಗ್ಬಿಡ್ತೈತೆ ಅಂದ್ರ ಎಲ್ಲೋ ಒಂಥರ ನಾವ್ ಏನೋ ಅನ್ಕೊಂಡ್ರು ಏನೋ ಮಾಡ್ಬೇಕಂತಂದ್ರು ಅದು ಅಲ್ಲಿಗೆ ಸ್ಟ್ರಕ್ ಆಗ್ಬಿಡ್ತೈತಿ, ಸ್ಟಾಪ್ ಆಗ್ಬಿಡ್ತೈತಿ. ಸೊ ನಾನ್ ಇವತ್ತ ಈ ಒಂದು ವಿಡಿಯೋ ಮಾಡೋಕನ ಕಾರಣಗಳು ಹೇಳಾಕಷ್ಟು ಸಾಕಷ್ಟು ಅಂದ್ರೆ ಸಾಕಷ್ಟು ಅದಾವ. ಸೊ ಬಟ್ ಕಾರಣನ ಎಲ್ಲದಕ್ಕೂ ಉದಾಹರಣೆ ಅಲ್ಲಲ್ಲ. ಸೊ ಕಾರಣ ಕಟ್ಕೋತ ನಾನು ಈಗ ಅಲ್ಲಿಂದನೂ ಕಾರಣ ನಾನು ಕಟ್ಕೊಂಡು ನಾನು ಕಾರಣಗಳನ್ನ ಹೇಳ್ಕೊಂತ ಇವತ್ ಬೇಡ ನಾಳೆ ಮಾಡೋಣ, ನಾಳೆ ಬೇಡ ನಾಳೆ ಮಾಡೋಣ, ನಾಳೆ ಮಾಡೋಣ ಅಂತ ಅನ್ಕೊಂಡು ಇಲ್ಲಿವರೆಗೂ ಬಂದ್ರೆ ಸೊ 5 ವರ್ಷ ಆಯ್ತು ಏನು ಮಾಡಕ್ಕಾಗಿಲ್ಲ ಅನ್ನೋದು ನನ್ನಲ್ಲಿ. ಸೊ ನನ್ನಲ್ಲಿ ಏನ್ ಕೊರಗೈತಲ್ಲ ಅದನ್ನ ನಾನು ಇವತ್ತು ಹೇಳ್ಕೊಬೇಕು. ಯಾಕಂತಂದ್ರೆ 5 ವರ್ಷದಿಂದ ಯುದ್ಧ ಮಾಡಿದನು, ಇನ್ ಮುಂದೆ ಇದನ್ನ ಆಗ್ಬಾರ್ದಂದ್ರೆ ನಾ ಈ ವಿಡಿಯೋ ಮಾಡತೇನೆ. ಸೊ ಆಕ್ಚುಲಿ ನಾನು ಈ ಮಾಡೋ ವಿಡಿಯೋ ಉದ್ದೇಶ, ಸೊ ನಾನು ಇಲ್ಲಿ ಇಷ್ಟು ವರ್ಷದಿಂದ ಮಾಡಿರೋ ನೆಗೆಟಿವ್ಸ್ ಏನದಾವಲ್ಲ ಅದನ್ನೆಲ್ಲ ನಾನು ಇವತ್ತು ಹೊರಗೆ ಹಾಕೊಂಡಾಗನ ಇನ್ ಮುಂದೂ ಅದನ್ನ ಮಾಡಬಾರ್ದು, ಅದ್ರ ಬಗ್ಗೆ ಆ ತರ ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡತೇನೆ. ಆಕ್ಚುಲಿ ಯಾರೋ ಒಬ್ರು ಅವ್ರ ಬಗ್ಗೆ ಮೈನಸ್ ಯಾರು ಹೇಳ್ಕೊಳಂಗಿಲ್ಲ. ಸೊ ಅಂದ್ರೆ ನಾನು ಹಿಂಗ್ ಮಾಡಿದ್ನಿ, ಹಿಂಗಾಯ್ದೆ, ಹಿಂಗ್ ಸಕ್ಸಸ್ ಆದೆ ಅಂತ ಹೇಳ್ತಿರ್ತಾರ. ಬಟ್ ಆ ಸಕ್ಸಸ್ ಹಿಂದಿರೋ ಸ್ಟೋರಿನ ಯಾರೋ ಅಷ್ಟೊಂದು ಸುಲಭವಾಗಿ ಹೇಳಂಗಿಲ್ಲ. ಸೊ ಅಥವಾ ಈಗ ನೋಡ್ರಿ, ಯಾರೋ ಒಬ್ಬ ಗೆದ್ದವನ ಅವ್ನ ಮಾತನ್ನ ಎಲ್ಲರೂ ಕೇಳ್ತಿರ್ತಾರ, ಬಟ್ ಸೋತವನ್ ಯಾಕೆ ಸೋತ ಅನ್ನೋದನ್ನ ಯಾರು ಕೇಳಂಗಿಲ್ಲ, ಅಥವಾ ಅವ್ನ ಮಾತನ್ನ ಯಾರು ನಂಬಂಗಿಲ್ಲ. ಸೊ ಹಂಗ ನನಗೆ ಇವತ್ತೇನ ನಾನು ಏನೇನ್ ಸೊ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡಿದ್ನಿ, ನಾನು ಏನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದು ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು. ಸೊ ಇವನ್ನೆಲ್ಲ ರೀಸನ್ ನನಗ್ ನಾನೇ ಕೊಟ್ಕೊಂತು, ಅಥವಾ ನಂದತ್ತ ನಾನು ಯಾಕೆ ಹೇಳತ್ತೇನೆ ಅಂತಂದ್ರೆ ನಿಮ್ದು ಅನ್ನೋದಕ್ಕಿಂತ ನಂದತ್ ನಾ ಹೇಳತ್ತೇನಂತಂದ್ರೆ ನಿಮ್ಮಲ್ಲಿನೂ ಈ ತಪ್ಪುಗಳಾಗಿರ್ತಾವ. ಅದನ್ನ ನೀವು ಮಾಡಕ್ ಹೋಗ್ಬೇಡ್ರಿ, ನಂತರ ಆಗಕ್ ಹೋಗ್ಬೇಡ್ರಿ. 5 ವರ್ಷದಿಂದ ಕಂಟೆಂಟ್ ಮಾಡತನು, ಯೂಟ್ಯೂಬ್ ಮಾಡತನು ಅನ್ಕೊಂತ ಅಲ್ಲೇ ನೀವು ಸ್ಟ್ರಕ್ ಆಗಕ್ ಹೋಗ್ಬೇಡ್ರಿ. ಮಾಡ್ತಿದ್ರ ಮಾಡ್ರಿ. ಸೊ ಇವನ್ ಕಂಟೆಂಟ್ ಬೇಡ, ನಿಮ್ಗೆ ಯೂಟ್ಯೂಬ್ ಬೇಡ, ಬೇರೆ ಏನೋ ಮಾಡ್ತಾನಂತಾರೆ ಅದ್ರೋಗಾರ ಮಾಡ್ರಿ. ಸೊ ನಾನು ಈಗ ಅನ್ಕೊಂಡಿದ್ನಿ ಬೇರೆ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ನಿ, ಮಾಡತ್ತಿದ್ನಿ. ಸೊ ಬಟ್ ಬೇರೆದ್ ಏನೋ ಒಂದು ಮಾಡ್ಬೇಕಂತಂದ್ರ ಅದು ಅಟ್ಲೀಸ್ಟ್ ಮಿನಿಮಮ್ ನಿಮ್ ಲೈಫ್ ಅಂದ್ರೆ ನಿಮ್ ಜನರೇಷನ್ ವರ್ಗು ಆದ್ರೂ ಆ ಒಂದ್ ಬಿಸ್ನೆಸ್ ಅಥವಾ ಆ ಒಂದ್ ಕೆಲ್ಸನ ನೀವು ತಗೊಂಡೋದ್ರೆ ನಿಮ್ ಲೈಫ್ ಸೊ ಒಂದ್ ಅಟ್ಲೀಸ್ಟ್ ನಿಮ್ ಲೈಫ್ ಅರ ಸೆಕ್ಯೂರ್ ಆಗಿರ್ತೈತೆ ಅನ್ನೋದು ಕೆಲ್ಸನ ಹುಡ್ಕೊಳ್ರಿ. ಸೊ ಅಂತ ಕೆಲ್ಸಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಅಂತ ಕೆಲ್ಸನ ಹುಡ್ಕೋರಿ, ಅಂತ ಕೆಲ್ಸನ ಮಾಡ್ರಿ. ಸೊ ಒಮ್ಮೆ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಹೋಗಿ ಪಟ್ನ ಅಲ್ಲಿಗೆ ಸ್ಟಾಪ್ ಆಯ್ತಂದ್ರ ಇನ್ ಮುಂದೆ ಏನಪ್ಪಾ ಅನ್ನೋ ವಿಚಾರಕ್ಕೆ ಬರಾಕ್ ಹೋಗ್ಬೇಡ್ರಿ, ಅಲ್ಲಿಗೆ ಬಂದ್ ನಿಲ್ಲಾಕ್ ಹೋಗ್ಬೇಡ್ರಿ. ಸೊ ಅಲ್ಲಿಗೆ ಅದಕ್ಕ ಟೈಮುನು ಕೊಡಾಕ್ ಹೋಗ್ಬೇಡ್ರಿ ಅಂತ ಕೆಲ್ಸಕ್ಕ. ನನ್ನ ಪ್ರಕಾರ ಅಂತಂದ್ರ ನಾನು ಈಗ ಈ ಕಳೆದ 4-5 ವರ್ಷದೊಳಗೆ ನಾನ್ ಮುಂಚೆಯಿಂದ ಕೆಲಸ ಮಾಡತ್ತೇನು, ಒಂದ್ ವರ್ಕ್ ಮಾಡತ್ತಿದ್ನಿ. ಸೊ ಅದೆಲ್ಲ ಬೇರೆ ಸೆಕೆಂಡ್ರಿ. ಬಟ್ ಈಗ ನಾನು 5 ವರ್ಷದಿಂದ ಅಲ್ಲಿ ಬೇರೆ ಒಂದ್ ಕಡೆಗೆ ಟೈಮ್ ಇನ್ವೆಸ್ಟ್ ಮಾಡಿದಷ್ಟ, ಅಥವಾ ಅಲ್ಲಿ ಅಷ್ಟೊಂದು ಕರೆಕ್ಟ್ ಮಾರ್ನಿಂಗ್ 8 ಗಂಟೆಯಿಂದ ಅಥವಾ ಏನೋ ಒಂದು ಮಾಡಿದಷ್ಟ. ಸೊ ನಾನ್ ಇವತ್ತ ಇದ್ರೊಳಗೆ ಹಾಕಿದ್ನಿ ಅಂದ್ರ ಟೈಮ್, ಸೊ ಸೋಷಿಯಲ್ ಮೀಡಿಯಾದಾಗ. ಸೊ ಇನ್ನೂ ಏನೋ ಆಗ್ತಾ ಇತ್ತು.
ಅದೇ ರೀತಿಯಾಗಿ ನಾನು ಅಂದ್ರೆ ಏನೋ ಯಾರಿಗೋ ಒಬ್ರು ಕೆಲ್ಸಕ್ಕೆ ಅಂತ ಹೇಳಿ ಹೋಗಿಲ್ಲ, ನಾನು ಯಾರ ಹತ್ರನು ಕೆಲಸ ಇಲ್ಲಿವರೆಗೂ ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಬಟ್ ಎಲ್ಲಿ ಹಾಕಿದ್ನಂದ್ರೆ ಟೈಮ್, ಸೊ ಅದನ್ನ ಮುಂದೊಂದು ವಿಡಿಯೋದಾಗ ಹೇಳ್ತೀನಿ ಎಲ್ಲಿ ಏನ್ ಕೆಲಸ ಮಾಡ್ತಿದ್ನಿ ಅಥವಾ ಏನ್ ಸ್ವಂತ ಇತ್ತು. ಸೊ ಅಂದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಅನ್ಕೊಳ್ರಿ ಅಥವಾ ಕೆಲ್ಸನ ತಂದ್ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನ ನಾನು ಅಲ್ಲಿ ವೇಸ್ಟ್ ಮಾಡಿದ್ನ ಟೈಮ್ 5 ವರ್ಷ ಅಥವಾ ಒಂದು 6-7 ವರ್ಷ 2018ರಿಂದ ಇಲ್ಲಿವರೆಗೂ. ಸೊ ಬಟ್ ಇವಾಗ ಅದನ್ನಿಸ್ತು, ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದು ಸ್ಟ್ರಕ್ ಆಗಿಬಿಟ್ಟೈತಿ. ಸ್ಟ್ರಕ್ ಅಂದ್ರೆ ಪೂರ ನಿಂತ ಬಿಟ್ಟೈತಿ ಅಂತಲ್ಲ, ಬಟ್ ನಡ್ಯಾತೈತಿ. ಬಟ್ ಆದ್ರ ಅದು ಹೆಂಗಾಗ್ಬಿಟ್ಟೈತಪ್ಪ ಅಂತಂದ್ರ ನಾವ್ ಅದ್ರಲ್ಲಿ ಈಗ ಅದರಿಂದ ಆಗಿನ ಟೈಮ್ ಅದಷ್ಟು ಬರ್ತಾ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಒಲವು ಕೊಟ್ಟಿದ್ವಿ. ಅದು ಮುಂದೆ ಹಿಂಗ ಹೋಗ್ತೈತಿ ಅನ್ನೋದು ದುಡ್ಡು ಬರತೈತಿ ಅಂತಂದ್ರೆ ಅದು ಅಲ್ಲಿಗೆ ನಾವು ಒಂದ್ ಸ್ವಲ್ಪ ಇದಾಗ್ಬಿಡ್ತೈತಿ. ಬಟ್ ಬೇರೆದ್ ಏನಾದ್ರು ವಿಚಾರ ಮಾಡಿ ಮತ್ತೊಂದ್ ಏನಾದ್ರು ಮಾಡ್ಬೇಕು ಅನ್ನೋದೊಂದ ಹಂಬಲ ಅನ್ನೋದು ಇರ್ಬೇಕಾ, ಕಲಿಬೇಕಾ, ಮಾಡ್ಬೇಕಾ, ಮುಂದೆ ಏನು ಅಂತ ಅನ್ನೋದು ತಿಳ್ಕೊಬೇಕಾ. ಸೊ ತಿಳ್ಕೊಳ್ಳಿಲ್ಲ, ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿಗೆ ಸ್ಟ್ರಕ್ ಆಗಿಬಿಡ್ತೀವಿ. ಸೊ ನಾನು ಒಂದ್ ಟೈಮ್ ಅಲ್ಲಿ ಕಂಟೆಂಟ್, ಸೊ ನಾನು ಇವಾಗ ಅದನ್ನ ತೋರಿಸ್ತೀನಿ ನಮ್ಗೆ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಪೇಪರ್ಸ್ ಅನ್ನೆಲ್ಲ ತೆಗೆದಿಟ್ಕೋದನ್ನ. ಸೊ 10-15 ಶಾರ್ಟ್ ಫಿಲ್ಮ್ ವಿತ್ ಸ್ಕ್ರಿಪ್ಟ್ ರೆಡಿ ಇದ್ದು ನನ್ನ ಹತ್ರ. ಸೊ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಸೊ ಎಲ್ಲ ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಇದ್ದು, ಒಂದು ದೊಡ್ಡ ಮೂವಿ ಅಷ್ಟಾಗೋಟ್ಟು ಸ್ಕ್ರಿಪ್ಟ್ ಬರೆದಿಟ್ಟಿದ್ನಿ. ಅದಲ್ದನ ಆಲ್ಬಮ್ ಸಾಂಗ್ಸ್ ಬರೆದಿಟ್ಟಿದ್ನಿ ಒಂದ್ 4-5. ಅದ್ರೋಗಿ ಇವಾಗ ಪೇಜ್ ಅಲ್ಲಿ ಇಲ್ಲಿ ಮಿಸ್ ಆಗಿ ಒಂದ್ 2 ಅಂತೂ ಪರ್ಫೆಕ್ಟ್ ಇನ್ನಾದ್ರೂ ಈಗ ಸದ್ಯಕ್ಕೆ ಮಾಡಿದ್ರು ನನಗನ್ಸು ಮಟ್ಟಿಗೆ ಫೇಮಸ್. ಯಾಕಂತಂದ್ರ ಆ ರೇಂಜಿಗೆ ಸಾಂಗ್ಗಳು ಬರ್ದಿಟ್ಟಿದ್ದಾನೆ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗ ಐತಿ. ಸೊ ಇಷ್ಟೆಲ್ಲ ಇದ್ರೂ ಅವ್ನು ಕರೆಕ್ಟ್ ಆಗಿ ಅದಕ್ಕೆ ಮಾಡ್ಲಿಲ್ಲ, ಅದಕ್ಕೆ ಟೈಮ್ ಕೊಡ್ಲಿಲ್ಲ, ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ಲಿಲ್ಲ, ಡಿಸಿಪ್ಲಿನ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಲಿಲ್ಲ ಅಂತಂದ್ರ 1000 ವಿದ್ಯೆ ನನ್ನ ಹತ್ರ ಇದ್ರೂ ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಅರ್ಥ ಆಯ್ತಾ? ನನ್ ವಿಚಾರದಲ್ಲಿ ನಿಮಗೂ ಇದಾಗಿರುತ್ತೆ. ನಾನ್ ನಂದಷ್ಟ ಹೇಳತ್ತಿಲ್ಲ, ನೀವು ಈ ತರ ಮಾಡಕ್ ಹೋಗ್ಬೇಡ್ರಿ. ಈ ವಿಡಿಯೋ ನೀವು ನೋಡಾತಿದ್ರ ಆದಷ್ಟು ಶೇರ್ ಮಾಡ್ರಿ. ಯಾರು ನಿಮ್ ಜೊತೆ ಫ್ರೆಂಡ್ಸ್ ಅಥವಾ ಯಾರು ಕುಂತಿರ್ತಾರಲ್ಲ ಅವ್ರಿಗೂ ಈ ತರ ಮಾಡೇ ಇರ್ತಾರ, ಒಂದಲ್ಲ ಒಂದ್ ಮಿಸ್ಟೇಕ್ ಮಾಡೇ ಇರ್ತಾರ, ಟೈಮ್ ವೇಸ್ಟ್ ಮಾಡಿರ್ತಾರ. ಸೊ ಅವ್ರಿಗೆ ಏನೋ ಒಂದ್ ಮಾಡ್ಬೇಕಂದಿರ್ತಾರ. ಸೊ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕನ್ನೋ ಕೆಲ್ಸನ ಬಿಟ್ಟು ಮತ್ತೊಂದಕ್ಕೆ ಯಾವ್ದಕ್ಕೂ ಅಡಿಕ್ಟ್ ಆಗಿರ್ತಾರ, ಅಥವಾ ಆ ಕೆಲ್ಸನ ಫಿಕ್ಸ್ ಅನ್ನೋ ತರ ಮಾಡ್ತಿರ್ತಾರ. ಟೈಮು, ಸೊ ದುಡ್ಡು ಬರೋ ಟೈಮ್ ಅಲ್ಲಿನೇ ಏನಾದ್ರೂ ಒಂದು ಫೋಕಸ್ ಆಗಿ, ಸೊ ಟೈಮ್ ಅಲ್ಲಿ ವೇಸ್ಟ್ ಮಾಡದನ ಡಿಸಿಪ್ಲಿನ್ ಆಗಿ ಏನೋ ಒಂದು ಮಾಡಿದ್ರೆ ಇಲ್ಲಿಗೆ ಬರ್ತಾ ಮತ್ತೊಂದ್ ಏನೋ ರೀಚ್ ಆಗ್ತಾ ಇದ್ವಿ. ಬಟ್ ಇವತ್ತ ಸೊ ನಾನು ಅದರಲ್ಲಿ ಬೇಕಂದ್ರೆ ನಾನು ಬರ್ದಿರೋ ಸ್ಕ್ರಿಪ್ಟ್ ಅಲ್ಲಿ ಡೈಲಾಗ್ ಎಲ್ಲ ನನಗೆ ಇವಾಗ ಅಂದ್ರೆ ನಾನು ಬರೆಯೋದು ಡೈಲಾಗ್ಸ್ ಕೆಲವೊಂದು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡಿದಾರ. ಸೊ ಅವ್ರಿಗೆ ಕೊಟ್ಟಿದ್ದೀನಿ ನಾನು, ಬಟ್ ಅವರೆಲ್ಲ ಮಾಡ್ಕೊಂಡಿದಾರ, ಕೆಲವೊಬ್ರು ಡೈಲಾಗ್ಸ್ ಎಲ್ಲ ಹಾಕೊಂಡಿದಾರ ನನ್ನ ಫ್ರೆಂಡ್ ಎಲ್ಲ ಶಾರ್ಟ್ ಫಿಲ್ಮ್ದಾಗ. ಸೊ ಅವ್ನ ಇನ್ನ ಹಂಗ್ ಕಂಟಿನ್ಯೂ ಜಾಸ್ತಿ ಕೊಡಕ್ ಆಗ್ಲಿಲ್ಲ, ಅವಂಗು ಕೊಟ್ಟಿದ್ರೆ ಅವಂಗೂ ಆಗ್ತಿತ್ತ. ಬಟ್ ಹೆಂಗಾಗ್ಬಿಡ್ತೈತಿ ಅಂದ್ರೆ ನಾನು ಮಾಡ್ಬೇಕಲ್ಲ, ಈಗ ನೆಕ್ಸ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಬಟ್ ಮಾಡಿಲ್ಲ. ಸೊ ಹಿಂಗಾಗಿ ಬೇಕಂದ್ರೆ ಅದ್ರೊಳಗಿನ ಒಂದೆರಡು ಡೈಲಾಗ್, ಸೊ ಯಾವ್ದೇ ಸಿನಿಮಾ ಕಾಪಿ ಅಲ್ಲ ಏನೂ ಅಲ್ಲ, ಒಂದ್ ಡೈಲಾಗ್ ಹೇಳ್ಬೇಕಂತಂದ್ರೆ ಹೇಳ್ತೀನಿ ನೋಡ್ರಿ. ಅಂದ್ರೆ ಒಂದ್ ಸೀನ್ ಸೊ ಕ್ರಿಯೇಟ್ ಹೆಂಗ್ ಮಾಡಿದ್ರೆ ಹೆಂಗದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಸೊ ಒಂದ್ಸಲ ಈಗ ಧ್ರುವ ಸರ್ಜಾ ಅವ್ರ ಡೈಲಾಗ್ ಏನ್ ಕಂಟಿನ್ಯೂಸ್ ಆಗಿ ಇರ್ತಾವಲ್ಲ, ಸೊ ಆ ತರ ಡೈಲಾಗ್ಗಳು ನಾವು ಬರ್ದಿದ್ದನ್ನ ಸೊ ನೋಡ್ರಿ. ಈಗ ಅಂದ್ರ ಹೇಳ್ತೀನಿ ನೋಡ್ರಿ, ಕೇಳೇ ಬಿಡ್ರಿ, ಒಂದ್ 2 ಡೈಲಾಗ್ ಹೇಳ್ತೀನಿ ನಿಮ್ಗ ಬೇಕಂದ್ರೆ. ಸೊ ಇವಾಗ ಒಂದ್ ಸೀನ್ ವಿತ್ ಎಕ್ಸ್ಪ್ಲೇನ್ಡ್ ಸೀನ್ಸ್ ಪ್ರಕಾರನ ಹೇಳ್ತಾನ. ಅಂದ್ರೆ ಅವ್ನ ಹುಡುಗ ಇರ್ತಾನ, ಏನೋ ಒಂದು ಹುಡುಗಿಗೆ, ಸೊ ಹುಡುಗಿದಕ್ಕಿ ಯಾರೋ ಒಬ್ರು ಬೇರೆದವ್ರು ಸಿಕ್ಕ ಅಥವಾ ಒಂದ್ ಯಾವ್ದೋ ಜಾಬ್ ಇದ್ದವ ಒಂದ್ ಸ್ವಲ್ಪ ರಿಚ್ ಇದ್ದವ ಸಿಕ್ಕ ಅಂತಂದ್ರೆ ಇವಂಗ ಇಲ್ಲ ತನ್ನೂ ಮಾತನ್ನ ಹೇಳ್ತಾಳ. ಸೊ ಅವಾಗ ಇವನ್ ಯಾವ ತರ ಮೋಟಿವೇಶನ್ ತಗೊಂಡು ಇವನ್ ಯಾವ ತರ ಅವಳಿಗೆ ವಾಪಸ್ ಪಂಚಿಂಗಲ್ ಡೈಲಾಗ್ ಹೇಳ್ತಾನ ಅಂತಂದ್ರ ಈಗ ಅದನ್ನ ಬರ್ದಿಟ್ಟಿದ್ದು ಹೇಳ್ತೀನಿ. ಸೊ ಮೇಲ್ಗಡೆ ಹಾರಾಡೋನ್ ಸಿಕ್ಕ ಅಂತ ಕೆಳಗಡೆ ಇರೋನ್ ಪ್ರೀತಿ ಕಮ್ಮಿ ಮಾಡಿದ್ಯಾ? ಅದೆಷ್ಟ್ ದಿನ ಮೇಲ್ಗಡೆ ಹಾರಾಡ್ತೀಯ? ಹಾರಾಡೆ, ಒಂದಲ್ಲ ಒಂದಿನ ಸುಸ್ತಾಗಿ ಕೆಳಗೆ ಇಳಿಲೇಬೇಕು. ನೀನ್ ಸತ್ತಾಗ ಇದೇ ಮಣ್ಣಲ್ಲಿ ಹೂಳ್ಲೇಬೇಕು. ಸೊ ಇನ್ನು ಇದು ಕಂಟಿನ್ಯೂ ಐತಿ ಡೈಲಾಗ. ಸೊ ಇಷ್ಟಕ್ಕನೇ ನಿಂತಿಲ್ಲದ. ಸೊ ಇದೇ ತರ ಒಂದು ಏನಿಲ್ಲ ಅಂತಂದ್ರು ಒಂದ್ ಯಾವ್ದೋ ಒಂದ್ ಶಾರ್ಟ್ ಫಿಲ್ಮ್ ಅಂತಂದಲ್ಲ, ಅದ್ರೊಳಗೆ 8-10 ಬರೀ 10 ನಿಮಿಷದ ಒಂದು ಸಿನಿಮಾದಾಗನ 10-12 ಡೈಲಾಗ್ಸ್ ಅಲ್ಲ. ಒಂದ್ ಬಿಗ್ ಮೂವಿ, ಸೊ ಆಲ್ಮೋಸ್ಟ್ 1 hour ಸ್ಕ್ರಿಪ್ಟ್ ರೆಡಿ ಐತಿ. ಸೊ ಬಟ್ ಇನ್ನು ಅದಕ್ಕೆ ಅಂದ್ರೆ ಮುಂದೆ ಯಾವ ತರ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಅದ್ರ ಬಗ್ಗೆ ಬರೀಲಿಲ್ಲ. ಒಂದ್ ಟೈಮ್ ಅಲ್ಲಿ ನನ್ನ ಸ್ಕ್ರಿಪ್ಟ್ ಬರ್ದಿರೋದು ನೋಡಿರ, ಸೊ ನನಗ ಅಂದಾರ ಬರದ್ ಹಿಡ್ದನ ಆಯ್ತಲ್ಲ ಅದನ್ನ ಮಾಡೋದು ಯಾವಾಗ, ಸೊ ಬರದ್ ಹಿಡ್ದನ ಆಯ್ತಲ್ಲ ಅದನ್ನ ಮಾಡೋದು ಯಾವಾಗ ಅಂತಂದಾಗ ಈಗ ಅದನ್ನೆಲ್ಲ ಅವ್ರು ಅಂದಿದ್ ನಾನು ಯೋಚನೆ ಮಾಡ್ಕೊಂಡು ನಾನ್ ನೆನ್ಸ್ಕೊಂಡ್ ಕುಂತ್ರೆ ನನಗೆ ಹೆಂಗಾಗತೈತಿಪ್ಪ ಅಂತಂದ್ರ ಹೌದಲ್ಲ ಎಲ್ಲೋ ಒಂದ್ ಕಡೆ ಮಿಸ್ ಮಾಡಿದ್ದೇನು ಇತ್ತಲ್ಲ ಟೈಮ್ ನನಗ. ಸೊ ಮಾಡ್ಬೇಕನ್ನ ಆ ಟೈಮಲ್ಲಿ ಕೆಲ್ಸನೂ ಮಾಡ್ತಿದ್ದೆ ಅಥವಾ ಕೆಲ್ಸನೂ ಮಾಡ್ತಿದ್ದೆ, ದುಡ್ಡು ಬರ್ತಿತ್ತು. ಸೊ ಅದನ್ನ ಯಾಕೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಲ್ಲ ಅತ್ತನ್ನೋ ಪಶ್ಚಾತ್ತಾಪ ಪ್ರತಿಯೊಬ್ರು ಪಡ್ಬೇಕಾಗತ್ತೆ. ಆ ತರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇನ್ನೂ ಮತ್ತೊಂದು ಹೇಳ್ತೇನೆ ನೋಡ್ರಿ, ಸೋಷಿಯಲ್ ಮೀಡಿಯಾದಾಗ ಸೊ ಟ್ರೆಂಡಿಂಗ್ ಅವತ್ತಾದ್ರೂ ಐತಿ ಇವತ್ತಾದ್ರೂ ಐತಿ. ಈಗ ಒಂದ್ 2 ವರ್ಷದಿಂದಂತೂ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಟ್ರೆಂಡಿಂಗ್ ಇತ್ತು.
ಸೊ ಏನೋ ಒಂದು ಬಟನ್ಸ್ ಎಲ್ಲ ಓಪನ್ ಮಾಡಿ, ಅದು ಸ್ಪೆಷಲಿ ಲೇಡೀಸ್ ಬಟನ್ಸ್ ಎಲ್ಲ ಓಪನ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಫುಲ್ ಲೈಕ್ಸ್ ವ್ಯೂಸ್, ಅಂದ್ರೆ ತುಂಡು ಬಟ್ಟೆ ಹಾಕೊಂಡು ತೋರ್ಸೋರಿಗೆ ಸೊ ಎಷ್ಟು ಬೇಕಾದ್ರೂ ಲೈಕ್ಸ್ ವ್ಯೂಸ್ ಬರ್ತಾವ. ಸೊ ಇದೊಂದು ಡೈಲಾಗ್ಸ್ ಹೇಳ್ತೇನೆ ನೋಡ್ರಿ, ಅದಕ್ಕೆ ಅವ್ನು ಕೌಂಟರ್ ಡೈಲಾಗ್ಸ್, ಹೌದು ಅದಕ್ಕೆ ಅವ್ನ ಕೌಂಟರ್ ಡೈಲಾಗ್ಸ್ ಅವ್ರಿಗೂ ಬರ್ದಿದ್ರನ. ಬಟ್ ಈ ಕೌಂಟರ್ ಡೈಲಾಗ್ಸ್ ಮೆನ್ಸ್ ಆಗಿ ನಾನು ಹೇಳ್ಬೇಕಂತಂದ್ರೆ ಹುಡುಗನ ಕರೆ ಒಂದು ಡೈಲಾಗ್ಸ್ ಹೇಳ್ಬೇಕಂತಂದ್ರೆ ಹೇಳ್ತೇನೆ ನೋಡ್ರಿ. ಆ ಕೌಂಟರ್ ಡೈಲಾಗ್ ಏನಪ್ಪಾ ಅಂತಂದ್ರೆ, ಸೊ ಆಕಿದಕ್ಕಿ ಫುಲ್ ರಿಚ್ ಇರ್ತಾಳ, ಇದ್ದವ ಸೊ ಒಂದು ಹೊಲದಲ್ಲಿ ಏನೋ ಕೆಲಸ ಮಾಡ್ತಿರ್ತಾನ, ಎದೆ ಮೇಲಿರೋ 3 ಗುಂಡಿ ಬಿಚ್ಚಿ 3 ನಿಮಿಷದ ವಿಡಿಯೋ ಮಾಡಿ 3 ಲಕ್ಷ ವ್ಯೂಸ್ ಪಡೆದು 3 ಕಾಸಿಗೆ ಬೆಲೆ ಇಲ್ದಂಗೆ 100 ರೂಪಾಯಿ ಸಂಪಾದನೆ ಮಾಡೋ ನಿನಗೂ 3 ಹೊತ್ತು ಮೈ ಬಗ್ಸಿ ದುಡಿದು 100 ಜನರ ಜೊತೆ 3 ತುತ್ತು ಹಂಚ್ಕೊಂಡು ತಿನ್ನೋ ನನಗೂ ತುಂಬಾನೇ ವ್ಯತ್ಯಾಸ ಇದೆ. ನಿಂದು ಮೈ ತೋರಿಸಿ ದುಡಿದಿರೋ ದುಡ್ಡು, ನಂದು ಮೈ ಬಗ್ಸಿ ದುಡಿದಿರೋ ದುಡ್ಡು. ಮೈ ತೋರಿಸಿ ದುಡಿದಿರೋ ದುಡ್ಡಿಗಿಂತ ಮೈ ಬಗ್ಸಿ ದುಡಿದಿರೋ ದುಡ್ಡೇನೋ ಕಡಿಮೆ ಬರ್ಬೋದು, ಆದ್ರೆ ದೌಲತ್ತಲ್ಲಿ ಯಾವತ್ತು ಕಮ್ಮಿ ಇರಲ್ಲ. ಸೊ ಇವನ್ನೆಲ್ಲ ಡೈಲಾಗ್ಸ್ ಕೇಳಿದಾಗ ನನಗೆ ಹೆಂಗಾಗತ್ತೈತೆ ಅಂದ್ರೆ ಒಂದು ಕ್ಷಣ ಹಿಂಗಪ್ಪ ಡೈಲಾಗ್ಸ್. ಸೊ ಇವ್ ನಾನ್ ಹೇಳತ್ತಂತಂದ್ರೆ ನೀವು ಯಾರು ಅಷ್ಟೊಂದು ಇದನ್ನ ತಗೋಂಗಿಲ್ಲ, ಯಾಕಂತಂದ್ರೆ ಸೊ ಇನ್ನ ಬೆಳೆದಿಲ್ರಿ, ಅದ ಮೇನ್ ಪಾಯಿಂಟ್. ಒಬ್ಬ ವ್ಯಕ್ತಿ ಬೆಳ್ದಾನಂತಂದ್ರೆ ಅವ್ನು ಇದ್ದಾವ್ ಬಂದ್ ಯಾವ್ದೋ ಒಂದು ಡೈಲಾಗ್, ಅದು ಹಂಗಲ್ಲ ಇದು ಹಿಂಗೆ ಅಂದ್ರೂ ಏನ್ ಡೈಲಾಗ್ ರೀ, ಏನ್ ಬಾರಿ ಹೇಳಿದ್ರಿ, ಸೊ ಏನ್ ಮಸ್ತ್ ನೋಡ್ರಿ ಅಂತಂತಾರ. ಸೊ ಬಟ್ ಒಬ್ಬ ಸೊ ಏನೆಲ್ಲ ಎಫರ್ಟ್ ಹಾಕಿ ಕಷ್ಟಪಟ್ಟ ಅವ್ನ್ ಸಕ್ಸಸ್ ಅನ್ನೋದು ಕಾಣ್ಲಿಲ್ಲ ಅಂತಂದ್ರೆ ಅವ್ನ್ ಏನೇ ಒಂದು ಹಂಗಲ್ಲ ಹಿಂಗ ಚಲೋ ಮಾಡ್ರಿ ಚಲೋ ಆಗ್ರಿ ಅಂತ ಹೇಳಕ್ ಹೋದ್ರು ಅವನನ್ನ ಯಾರು ನಂಬಂಗಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಈಗ ಇಂಥ ಡೈಲಾಗ್ಸ್ ಎಷ್ಟೋ ಇದನ್ನ, ಈ ಡೈಲಾಗ್ ನಾನ್ ಹೇಳತ್ತಂತಂದ್ರೆ ಅಷ್ಟೊಂದು ವೈರಲ್ ಆಗ್ತೈತಿ ಅಲ್ಲೋ ಗೊತ್ತಿಲ್ಲ, ಬಟ್ ಯಾರೋ ಒಬ್ರು ಹೇಳತ್ತಾರ ಅಂತಂದ್ರ ಈ ಡೈಲಾಗ್ 100% ಎಲ್ಲರೂ ವೈರಲ್ ಮಾಡ್ತಾರ. ಅದೇ ರೀತಿಯಾಗಿ ಎಲ್ಲಾ ಕಡೆ ಇದೇ ಡೈಲಾಗ್ ಬಗ್ಗೆ ಚರ್ಚೆ ಆಗ್ತಿರ್ತಾವ. ಓ ನೋಡ್ರಿ ಹಿಂಗ್ ಕೌಂಟರ್ ಕೊಟ್ಟ, ಯಾರೋ ಒಬ್ರು ಹಿಂಗ್ ಕೌಂಟರ್ ಡೈಲಾಗ್ ಆಯ್ತು, ಇದು ಹಿಂಗಾಯ್ತು. ಸೊ ಹಿಂಗೆಲ್ಲ ಇರ್ತಾವ. ಬಟ್ ಏನ ಅದು ಅದಕ್ಕೆ ಹೇಳೋದು, ಜೀವನದಲ್ಲಿ ಸಕ್ಸಸ್ ಅದೊಂದೇ ಮ್ಯಾಟರ್ ಆಗೋದು ಜೀವನದಲ್ಲಿ ಲಾಸ್ಟ್ ವರ್ಗುನು. ಸೊ ಅದಿಲ್ಲ ಅಂತಂದ್ರ ಏನು ಇಲ್ಲ ಅನ್ನೋ ತರನ. ಸೊ ಈಗಿನ ಒಂದು ಪ್ರೆಸೆಂಟ್ 2026 ಅಲ್ಲಿ ಕೂಡ ಅದೇ ಯೂಸ್ ಆಗತೈತಿ. ಸೊ ಬಟ್ ಇದನ್ನ ಇನ್ನೂ ಹೇಳ್ತಾ ಹೋದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲೆಂತ್ ಆಕೈತಿ. ಬಟ್ ಸೊ ಇವತ್ತಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತಾನ. ಸೊ ಡಿಸಿಪ್ಲೈನ್ ಅಂಡ್ ಮೋಟಿವೇಶನ್, ಕನ್ಸಿಸ್ಟೆನ್ಸಿ. ಮೋಟಿವೇಶನ್ ಅನ್ನೋದು ವಿಡಿಯೋ ನೋಡೋದ್ರಿಂದ ಬೇಡ, ನಿನ್ನಲ್ಲಿ ನೀನ್ ಮೋಟಿವೇಟ್ ಆಗು, ನಿನ್ನಲ್ಲಿ ನೀನ್ ಡಿಸಿಪ್ಲಿನ್ ಆಗು, ನಿನ್ನಲ್ಲಿ ನೀನ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೋ. ಸೊ ಒಂದು ಕೆಲಸ ಮಾಡ್ತಾ ಇದ್ರು ಏನೋ ಒಂದು ಕೆಲಸ ಮಾಡು. ಸೊ ಅದ್ರ ಜೊತೆಗೆ ಪ್ಲಸ್ ಏನೋ ಒಂದು ಪ್ಯಾಷನ್ ಇರುತ್ತೆ, ಸ್ಕಿಲ್ ಇರ್ತಾವ, ಅದನ್ನು ಯೂಸ್ ಮಾಡ್ಕೋ. ಸೊ ನನ್ ಸ್ಕಿಲ್ ಇತ್ತು ಎಲ್ಲ ಇತ್ತು, ಬಟ್ ಯೂಸ್ ಮಾಡ್ಕೊಲಿಲ್ಲ ಅಂತಂದ್ರೆ ಇವತ್ತ ಏನೂ ಉಪಯೋಗ ಆಗಂಗಿಲ್ಲ. ಈ ಡೈಲಾಗ್ ಕೆಲವೊಬ್ರು ಕೇಳಿದವ್ರು ಎಲ್ಲರೂ ಏನ್ ಡೈಲಾಗ್ ಅದಾವ ಕೆಲವ್ರಿಗೆ ಅನ್ಸ್ಬೋದು, ಇನ್ ಕೆಲವರಿಗೆ ಸೊ ಇವನೇನ್ ಬಿಡ ಫೇಮಸ್ ಆಗಿಲ್ಲ, ಇವನ್ ಏನೋ ಡೈಲಾಗ್ ಹೇಳಿದ್ರು ಅಷ್ಟೊಂದು ಕೇರ್ಲೆಸ್ ಆಗಿ ತಗೊಂಡ್ಬಿಡ್ತಾರ. ಸೊ ಅದಕ್ಕಾಗಿ ಇನ್ನೊಂದು ಡೈಲಾಗ, ಲಾಸ್ಟ್ ಡೈಲಾಗ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಇಲ್ಲಿವರೆಗೂ ಹೇಳಿರೋದು ಯಾವುದೇ ಸಿನಿಮಾದಾಗತ್ತು ಯಾರೋ ಒಬ್ಬ ಡೈಲಾಗ್ ಹೇಳಿದಾರ, ಆ ಡೈಲಾಗ್ ಕದ್ಕೊಂಡು ಇಲ್ಲಿ ಹೇಳತನ ಅನ್ನೋದ ತೆಗೆದು ಬಿಡ್ರಿ. ನಾನು ಕಷ್ಟಪಟ್ಟು ಬರ್ದಿರೋಂಥ ಡೈಲಾಗ್ಗಳ ಇವ. ಇನ್ನೊಂದು ಮಾತು ಹೇಳ್ತೇನೆ ನೋಡ್ರಿ, ನೀನ್ ಟೈಮ್ ಕೊಡೋರ್ಗಿಂತ ನಿನಗ್ ಟೈಮ್ ಕೊಡೋರಿಗೆ ನೀನ್ ಟೈಮ್ ಕೊಟ್ರೆ ನಿನ್ ಟೈಮ್ ಕೂಡ ಚೆನ್ನಾಗಿರ್ತೈತಿ. ಇದು ಪ್ರೀತಿಲಾಗಿರ್ಲಿ ಅಥವಾ ಯಾವುದೇ ಒಂದು ಕೆಲಸದಲ್ಲಾಗಿರ್ಲಿ, ಅದು ನಿನ್ನ ಗೌರವದಲ್ಲಾಗಿರ್ಲಿ, ನಿನಗೆ ಅವ್ನ್ ಟೈಮ್ ಕೊಡ್ತಿದ್ದಾನ ಅವನಿಗೆ ಟೈಮ್ ಕೊಡು, ನಿನ್ ಟೈಮ್ಗೆ ಅವ್ನ್ ಬೆಲೆ ಕೊಡ್ತಿದ್ದಾನ ಅವನಿಗೆ ಬೆಲೆ ಕೊಡು, ಅಂದಾಗ ಮಾತ್ರ ನಿನಗೂ ಒಂದು ಬೆಲೆ ಇರ್ತೈತಿ. ಸೊ ಇದಿಷ್ಟ, ಇನ್ನೂ ಸಾಕಷ್ಟು ಇದಾವ. ಯಾಕಂತಂದ್ರೆ ಇವತ್ತು ಸ್ಟೆಪ್ 1 ತಗೋಬೇಕಂತ ಡಿಸೈಡ್ ಆಗಿದೆ ನನ್ನ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡತನ. ಇನ್ನ ನೀವು ಯಾರೆಲ್ಲ ನಂತರ 5 ವರ್ಷ ವೇಸ್ಟ್ ಮಾಡಿದನಂತ ಕುಂಡ್ರಾತಿರಲ್ಲ, ಬೆಟ್ಟು ಬಿಡ್ರಿ ಇಲ್ಲಿಗೆ. ಇವತ್ತಿಂದನ ಸ್ಟಾರ್ಟ್ ಮಾಡ್ರಿ, ಇವತ್ತಿಂದನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಮಾಡೋಣ. ಸೊ ಅಟ್ಲೀಸ್ಟ್ ವಾರಕ್ಕೆ 7 ದಿನ 5 ವಿಡಿಯೋ ಆದ್ರೂ ಕಂಪಲ್ಸರಿ ಕೊಡ್ತೇನೆ ಅಂತ ಹೇಳಕನ ಇವತ್ತು ಈ ವಿಡಿಯೋ ಮಾಡತನ. ಸೊ 7 ದಿನದಲ್ಲಿ 5 ವಿಡಿಯೋ ಕಂಪಲ್ಸರಿ ಬರ್ತೇವೆ, ಕೊಡ್ತೇನೆ ಜನಗಳಿಗೆ. ಏನಾಗಿರ್ಲಿ ಇವತ್ತು ಅಟ್ಲೀಸ್ಟ್ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ ಅನ್ನೋದಾದ್ರೂ ಬಂದು ವಿಡಿಯೋ ಮಾಡಕ್ ಹೇಳ್ತೇನೆ ನಿಮ್ಗೆ. ಸೊ ಏನೋ ಒಂದು ಕೆಲಸ ಇತ್ತು, ಅಲ್ಲಿ ಹೋಗಿದ್ನಿ, ಬನ್ನಿ, ಟೈಮ್ ಆಯ್ತು, ವಿಡಿಯೋನ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ, ಅಥವಾ ನಂದು ಏನ್ ಪ್ರಾಬ್ಲಮ್ ಐತಿ ಇವತ್ತು ಮಾಡಕ್ ಆಗಿಲ್ಲ ಅಂತ ಆದ್ರೂ ಬಂದು ಒಂದು ವಿಡಿಯೋ ಮಾಡಿ ನಿಮ್ ಮುಂದೆ ಹೇಳ್ತೇನೆ. ಸೊ 5 ವರ್ಷದಿಂದ ಏನೋ ಒಂದು ಆಗೈತಿ ಹೋಗೈತಿ, ಬೇಡ, ಇನ್ ಮುಂದೆ ಏನೈತಲ್ಲ. ಸೊ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ, ಹರಸ್ರಿ, ಹಾರೈಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಶೇರ್, ಸಬ್ಸ್ಕ್ರೈಬ್ಸ್ ಮಾಡಿಸ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.